ಹುಟ್ಲಿಲ್ಲ. ಹೌದು ಮಿತ್ರ. ನಾವು ಬರುವ ತನಕ ಬೇರೆಯವರ ಆರ್ಭಟ. ನಾವು ನಮ್ಗೆ ಆರ್ಭಟ ಇಷ್ಟೋ ದಿನ ಎಲ್ಲೆಲ್ಲ ಆರ್ಭಟ ಮಾಡಿದ್ದೇವೆ ಅಲ್ವೇನಾ? ಗೊತ್ತಿಲ್ಲ ಆರ್ಭಟ ಮಾಡಿ ನಮ್ಮಿಬ್ಬರ ಜೋಡಿ ಅಂತ ಹೇಳಿದ್ರೆ ಹೇಗೆ? ರಾಹು ಕೇತುಗಳಂತೆ, ಸುಂದರಂತೆ. ಹುಟ್ಟಿದಾಗ ಜಾತಕ, ಜಾತಕ ಸತ್ತ ಮೇಲೆ ಸೂತಕ, ಸೂತಕ ಇರುವಷ್ಟು ದಿನ ಇವರ ನಾಟಕ, ನಾಟಕ 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 ಮಾಡುದು ಬಿಡ್ತೇವ. ಬಂದು ಗುರುಗಳೇ ಹೇಳುವುದಕ್ಕಾಗ್ತದೆ ಇಲ್ವಾ? ಹಾಗಿದ್ರೆ ಬಿಡುವವರು ಯಾರು? ಎದುರಿಸಿ 8ನೇ ಬಂಟ ಇದುವರೆಗೆ ಹುಟ್ಲಿಲ್ಲ. ಹೌದು ಮಿತ್ರ. ನಾವು ಬರುವ ತನಕ ಬೇರೆಯವರ ಆರ್ಭಟ. ನಾವು ನಮ್ಗೆ ಆರ್ಭಟ ಇಷ್ಟೋ ದಿನ ಎಲ್ಲೆಲ್ಲ ಆರ್ಭಟ ಮಾಡಿದ್ದೇವೆ. ಅಲ್ವೇನಾ? ಗೊತ್ತಿಲ್ಲ ಆರ್ಭಟ ಮಾಡಿ ನಮ್ಮಿಬ್ಬರ ಜೋಡಿ ಅಂತ ಹೇಳಿದ್ರೆ ಹೇಗೆ? ರಾಹು ಕೇತುಗಳಂತೆ, ಸುಂದರಂತೆ. ಅವರು ಮಾಡಿದ್ದೇನು? ಹೆಣ್ಣಿಗಾಗಿ ಹೋರಾಟ. ನಮಗ ಅಗತ್ಯ ಉಂಟೇನೋ? ಈ ಶೆಕೆಯಲ್ಲಿ ಹಣದ ಶೆಕೆ. ಹಣಕ್ಕಾಗಿ ಏನೆಲ್ಲ ಕೆಲಸ ಮಾಡಿದ್ದೇವೆ ಇವತ್ತು ನೋಡು ಮಿತ್ರ. ಏನೆಲ್ಲ ಮಾಡಿದ್ದೇವೆ, ಎಷ್ಟು ಮಾಡಿದ್ದೇವೆ ಪೂರ್ಣ ಹೇಳ್ತೇನೆ. ಹೋಗಿದ್ದು ಒಂದೆರಡು ಕಡೆಯ. 5 ವರ್ಷದ ಹಿಂದೆ ನಮ್ಮ ದೇಶಕ್ಕೊಂದು ಸಾಂಕ್ರಾಮಿಕ ರೋಗ ಬಂತು. ಹೌದು, ನಿನಗೆ ಗೊತ್ತುಂಟಾ? ಏನೋ ನಮ್ಮ ದೇಶಕ್ಕೆ ತಂದವರು ನಾವೇ. ಅಲ್ವೇನಾ? ನಮ್ಮ ದೇಶವನ್ನ ಅಲ್ಲೋಲ ಕಲ್ಲೋಲ ಮಾಡಿ ದಿವಾಳಿ ಎಬ್ಸಿದ ಮಕ್ಕಳೇ ನಾವು. ಅಲ್ವೇನಾ? ಹೌದು. ಮಾತ್ರ ಅಲ್ಲ, ಮತ್ತೇನು? ಇತ್ತೀಚೆಗೆ ಮಕ್ಕಳ ಕಳ್ಳರು ಬಂದಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಏ ಪುಣ್ಯಾತ್ಮ, ಏನ ಗಟ್ಟಿಯಾಗಿ ಹೇಳ್ಬಿಡು. ಯಾಕೋ? ಆರಕ್ಷಕರು ನಮ್ಮನ್ನು ಮೊನ್ನೆಯಿಂದ ಹುಡುಕ್ತಾ ಇದ್ದಾರೆ. ನಾವು ಸಿಗ್ತೇವೇನಾ? ಅವರ ಕೈಗೆ ಸಿಕ್ಕಿದೆ ಹೌದಂತಾದ್ರೆ ಒಳಗೆ ಇಷ್ಟೆಲ್ಲ ಕೆಲಸ ಮಾಡ್ತೇವೆ. ಹೌದು, ಎಲ್ಲ ಕೆಲಸಕ್ಕೂ ಹಣ ತೆಗೆದುಕೊಳ್ತೇವೆ. ಆದ್ರೆ ಹಣಕ್ಕೆ ರುದ್ರಭೂಷಣ ಹೇಳಿದಂತ ಕಾರ್ಯವನ್ನ ಇಷ್ಟು ದಿನ ಮಾಡಿದ್ದೇವೆ, ಇನ್ನೂ ಮಾಡ್ತೇವೆ.
ಹೇಳ್ತೇನೆ ಕೇಳಿ. ಈಗಾಗಲೇ ಹೇಮಮಾಲಿನಿ ಮತ್ತೆ ರುದ್ರಭೂಷಣನಿಗೆ ಮದುವೆ ಎನ್ನುವುದಾಗಿ ರಕ್ತನಿಧಿ ನಿಶ್ಚಯಿಸಿದ್ದಾರೆ. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಗುರುಗಳೇ. ಅದು ಬೇರೆ ಏನೂ ಅಲ್ಲ, ರಕ್ತನಿಧಿಯಲ್ಲಿ ಮುಹೂರ್ತ ಒಳ್ಳೆಯದುಂಟು, ಆದಷ್ಟು ಬೇಗ ಮದುವೆ ಮಾಡಿಸಿ ಎನ್ನುವುದಾಗಿ ಒಂದು ಸುಳ್ಳು ಹೇಳ್ಬೇಕು. ಹೇಳ್ತೀರಾ? ಕೇಳಿ ನೀವಿಲ್ಲವರೆಗೆ ಬಂದವರು ಎನ್ನುವುದು ಸ್ಪಷ್ಟವಾಗಿ ಹೋಯಿತು. ಅದೇನು ಮಾಡೋಣ, ಬರುವರ ತಡವಾಗಿ ಹೋಯಿತು. ತಡ ಆಗಿದೆಯಾ? ನಾವು ಅಲ್ಲಿಂದ ಬೇಗ ಅಂತ ಹೊರಟಿದ್ದೆ ಗುರುಗಳೇ. ಅಲ್ಲಿಂದ ನೀವು ಬೇಗ ಅಂತ ಹೊರಟರು, ಇಲ್ಲಿಗೆ ಬರುವರೆ ತಡವಾಗಿ ಹೋಯಿತು. ಯಾಕೆಂತ ಕೇಳಿದ್ರೆ ಈಗಾಗಲೇ ರುದ್ರಭೂಷಣನ ಕುರಿತಾಗಿ ಎಲ್ಲಾ ವಿಚಾರವನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನಾದ ಅವನ ಗುಣ ಸ್ವಭಾವೇನು, ಅವ ಎಂತವ ಎನ್ನುವುದನ್ನು ತಿಳಿದ ನಾನು ರತ್ನನಿಧಿಗೆ ಮನವರಿಕೆ ಆಗುವ ಹಾಗೆ ಹೇಳಿದವನಿದ್ದೇನೆ. ಇನ್ನು ನನ್ನ ಮಾತನ್ನ ಮೀರಿ ನಿನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟೆ ಅಂತಾದ್ರೆ ಮುದ್ದಿನಿಂದ ಸಾಕಿದ ಗಿಳಿಯನ್ನು ಹದ್ದಿನ ಬಾಯಿಗೆ ಕೊಟ್ಟಂತಾಗುತ್ತದೆ ಎನ್ನುವುದಾಗಿ ಆ ಮಾತನ್ನ ಕೇಳಿದಂತ ಆತ ಮದುವೆ ಆಶೆಯನ್ನ ಬಿಟ್ಟು ಆ ಕಡೆಗೆ ಹೋಗ್ತಾ ಇದ್ದಾನೆ. ಕಣಕಾಲವು ನಿಲ್ಬೇಡಿ, ಹೊರಡಿ. ಆಗುತ್ತಾ ಪದ್ಯದ ಅರ್ಥ ಹೀಗೆ ಉಂಟಲ್ಲ, ಹೀಗೆ ಹೇಳ್ಬೇಕು. ಪದ್ಯದ ಅರ್ಥವೇ ಹೇಳು. ಕೇಳುವ ಸಿಟ್ಟೇ ಉದ್ರೇಕ ಹೋಗ್ತಾ ಉಂಟು. ಸಿಟ್ಟು ಬರಲೇಬೇಕು. ಏ ಬಡ ಮುನಿಯೇ, ಯಾರಿಗೆ ಹೇಳ್ತಾ ಇರುವುದು? ಮುನಿ ಯಾವ ನೀನವರ ಅಲ್ಲ ಪುಣ್ಯತ್ವ, ನನ್ನ ನೋಡಿ ಹೇಳ್ತಾ ಇದ್ದೇನೆ. ಅವರಿಗೆ ಹೇಳಿದ್ದು ಮಿತ್ರ, ಗಡ್ಡವನ್ನು ಬಿಟ್ಟು ಗುಡ್ಡವನ್ನು ಹತ್ತುವಂತ ಸನ್ಯಾಸಿಗಳು ಇವರು. ಗಡ್ಡ ನಾವು ಬಿಟ್ಟಿದ್ದೇವೆ, ಗಡ್ಡ ನಾವು ಬಿಟ್ಟಿದ್ದೇವೆ. ನಾವು ಬಿಡುವುದಕ್ಕೆ ಅವ್ರು ಬಿಡುವುದಕ್ಕೆ ಅರ್ಥ ಉಂಟು ಅಂತ ಆದ್ರೆ ಮಿತ್ರ, ಅವರು ಮನೆ ಹಾಳು ಮಾಡುವುದಕ್ಕೆ ಬಿಡುವುದು. ಎಷ್ಟು ಮನೆ ಹಾಳು ಮಾಡ್ತಾರೇನೆ ಅವರು ಅಲ್ವಾ? ಹುಟ್ಟಿದಾಗ ಜಾತಕ, ಸತ್ತ ಮೇಲೆ ಸೂತಕ, ಇರುವಷ್ಟು ದಿನ ಇವರ ನಾಟಕ ಮಾಡುವುದಕ್ಕೆ ಬಿಡ್ತೇವ. ಗುರುಗಳೇ, ಹೇಳುವುದಕ್ಕೆ ಅರ್ಥ ಇಲ್ವಾ? ಬಿಡುವುದು ಯಾರು? ಮಿತ್ರ, ಗುರುಗಳನ್ನು ತೆರಗಟ್ಟಿದ್ದೇವೆ. ರತ್ನನಿಧಿ ನೋಡು, ದಕ್ಷಿಣದಿಂದ ಇವತ್ತು ಉತ್ತರ ಕಡೆಗೆ ಬಂದಿದ್ದಾನೆ. ಉತ್ತರ ನಾಡಿಗೆ ಬಂದಿದ್ದಾನಂತಾದ್ರೆ ಇನ್ನೊಬ್ರು ಕೊಂದು ಕಳೆಯೋಣ.
ಸಾಂಗವಾಗಿ ಸಾಗುತ್ತಾ ಪಥ ಮಧ್ಯೆ ತಡೆದು ಮಾತನಾಡ್ಬೇಕು ಅನ್ನೋ ಗಮನಿಸ್ತಿ ಇರ್ತಾರಲ್ಲ. ಯಾರು ನೀವು, ಎಲ್ಲಿಯವರು, ಯಾಕಾಗಿ ಬಂದವರು? ರತ್ನನಿಧಿ ಏನು ಬರುವುದಕ್ಕೂ ಉದ್ದೇಶ ಉಂಟು. ಏನದು? ನಿನ್ನನ್ನೇ ಹುಡುಕುತ್ತಾ ಬಂದವರು. ಯಾಕಾಗಿ? ಕಾರಣ ಉಂಟು. ಈಗಾಗಲೇ ಗುರುಗಳ ಮಾತನ್ನ ಕೇಳಿ ರುದ್ರಭೂಷಣ ಮತ್ತೆ ಹೇಮಮಾಲಿನಿಗೆ ಮದುವೆ ಮಾಡುವುದಿಲ್ಲ ಎನ್ನುವುದಾಗಿ ನಿರ್ಧಾರವನ್ನ ಮಾಡಿ ನೀನು ಹೊರಟವ. ನಿನಗೊಂದು ನೀತಿಯ ಮಾತನ್ನು ನಾವು ಹೇಳ್ತೇವೆ ಕೇಳು. ಒಳ್ಳೆ ಮಾತಿನಿಂದ ಅವರಿಬ್ಬರಿಗೆ ಮದುವೆ ಮಾಡಿದ್ರಾಯ್ತು. ಇಲ್ಲ ಅಂತ ಆದ್ರೆ ಯಮಲೋಕ ಕಟ್ತೇನೆ. ಬೇರೆ ಇತ್ತು ಆಡುವ ಮಾತುಗಳಲ್ಲಿ ಅರ್ಥವಿಲ್ಲ ಅಂತಾದ್ರೆ ಬೊಗಳುವಿಕೆ ಅಂತ ಹೇಳಿ ಸಂಭವಿಸಬೇಕಾಗ್ತದೆ. ಮಗಳನ್ನ ಪಡೆದವ ನಾನು, ಪ್ರಬುದ್ಧಿಯಾಗಿ ಬೆಳೆಸ್ತವ ನಾನಿದ್ದೇನೆ. ಯಾರಿಗೆ ಕೊಟ್ಟು ಮದುವೆ ಮಾಡ್ಬೇಕೇನೋ ತಪ್ಪಾರಿದ್ದಾನೆ ನನಗಿಲ್ವೇನೋ. ನೀವೇನ ಹೇಳಲಿಕ್ಕೆ ದಾರಿ ಹೋಗ್ತಾರೆ? ರತ್ನನಿಧಿ, ಏನು ನಮ್ಮ ಒಡೆಯ ಬಯಸಿದವನಿದ್ದಾನೆ. ಬಯಸಿದ ಮೇಲೆ ಬಿಟ್ಟ ಇತಿಹಾಸವೇ ಇಲ್ಲ. ನೀವು ಸಾಮದಿಂದ ಕೊಟ್ರಾಯ್ತು, ಇಲ್ಲಂತಂದ್ರೆ ಸಂಗ್ರಾಮ ನೋಡುವ. ಕಲ್ಯಾಣ ನಗರಿಯ ಕಾಮಧೇನು ನಡೆಸಿಕೊಡುತ್ತೋ ದೊರೆಗಳನ್ನ ಕಟ್ಟಿ ಒಯ್ಯುವಂತಾದರೆ ಬಿಟ್ಟರ ಒಳಿತು, ಇಲ್ಲ ಯಮನಾನ ಬೇಗ ಕಟ್ಟಿಟ್ಟ ಬುತ್ತಿ. ಈಗ ಬಂದು ನಿನ್ನದು ಆರ್ಭಟವ ಅಂತ ಅಂದ್ರೆ ಈಗ ಬಂದು ನಿನ್ನದು ಆರ್ಭಟ. ನಾನು ಈಗ ಬರ್ಲಿ, ಪ್ರಥಮ ಬರ್ಲಿ, ಕೊನೆ ಬರ್ಲಿ, ಬಂದವ ಇರುವಷ್ಟು ಹೊತ್ತು ಏನು ಮಾಡಬೇಕು ಅಷ್ಟನ್ನ ಪ್ರಾಮಾಣಿಕವಾಗಿ ಮಾಡಿ ಹೋಗುತ್ತೇನೆ. ನಿಮ್ಮ ಹಾಗೆ ಗಡಿಬಿಡಿಲಿ ಪ್ರವೇಶ ಮಾಡಿಕೊಂಡು ಗಡಿಬಿಡಿಯಲ್ಲಿ ಮುಗಿಸುವ ಜಾಯಮಾನ ನನ್ನದಲ್ಲ. ನಮ್ಮದೆಲ್ಲ ಹೇಗೆ ಕೇಳು. ಹೇಗೆ? ಗಡಿಬಿಡಿಯಲ್ಲೇ ಪ್ರವೇಶ, ಹಾಕುವುದು 3 ಸುತ್ತು, ಗೊತ್ತಾಯ್ತು ನನಗೆ. ಆರುವುದೇ ಗಡಿಬಿಡಿಯಲ್ಲೇ ಇಲ್ಲಿ ಬರುವುದಾ, ಗಡಿಬಿಡಿಯಲ್ಲೇ ಇಲ್ಲಿ ಮುಗಿಸುವುದಾ, ಗಡಿಬಿಡಿಯಲ್ಲೇ ರಥ ತಕೊಂಡು ಹೋಗುವುದಾ, ಗಡಿಬಿಡಿಯಲ್ಲೇ ದಾರಿಯಲ್ಲಿ ಯಾರಿಗಾದ್ರೂ ಗುದ್ದುವುದು. ಹುಟ್ಟಿದ್ರು ಪರಿಹಾರ ಕೊಡ್ತೇವೆ, ಸತ್ತ ಮೇಲೆ ಪರಿಹಾರ ಕೊಟ್ಟು ಏನು ಪ್ರಯೋಜನ? ಹೆಂಡತಿ ಮಕ್ಕಳು ಉಪಯೋಗ ಬರ್ತದೆ. ನಿನ್ನ ಮನೇಲಿ ಹಾಗಾದ್ರೆ ನೀನ್ ಏನ್ ಮಾಡ್ತಿ? ದಿನ ಉಂಟಾರ ನೋಡ್ಕೊಳ್ಳೋ. ಎಷ್ಟು ದಿನ ಇದ್ರೂ ಆಗುದು. ಈಗ ಬಂದು ನೀನು ಹೋರಾಡುದು ನಮ್ಮಿಬ್ಬರಲ್ಲಿ ಏನಾ? ನಮ್ಮಿಬ್ಬರ ಜೋಡಿ ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟ? ಹೇಗೆ? ಬೆಂಕಿ ಮತ್ತೆ ಸಿಂಹದೊಡನೆ ಹೋರಾಟವೇನ ನಿನ್ನದು? ಬೆಂಕಿ ಯಾರು, ಸಿಂಹ ಯಾರು? ಇವತ್ತಾದ್ರೂ ಬಿಡ್ಬೇಡ. ಇವತ್ತಲ್ಲ, ನಾವು ದಿನ ಬಿಡುವುದಿಲ್ಲ. ಏನಾದೀಗ? ನಿನಗೆ ಸಿಂಹ ಯಾರು ಎನ್ನುವುದು ಗೊತ್ತಾಗ್ಲಿಲ್ಲೇನೋ? ಸಿಂಹ ಹುಡುಕ್ಬೇಕ್ರ ನಿನಗೆ ಯಾವ್ದು ಅಂತ? ಸಿಂಹ ಬೇರೆ ಎಲ್ಲೂ ಹುಡುಕುವುದು ಬೇಡ, ನಿನ್ನ ಕಣ್ಣ ಮುಂದೆ ನಿಂತವ ನಾನೇ ಸಿಂಹ. ಸ್ವರವನ್ನು ಕೇಳ್ತದೆ, ಜೀವ ಎಂತ ಉಂಟು ಕಾಣುದಿಲ್ಲ ಮಾರೆ. ನೀನು ಸಿಂಹ ಅಂತ ಯಾರು ಕರೀತಾರೆ? ಹೆಸರುಂಟು, ಹೆಸರು ಎಲ್ಲರಿಗೂ ಉಂಟು. ನೀನು ಸಿಂಹ ಅಂತ ತಿಳಿದುಕೊಂಡಂತ ಇಲಿ ಮರಿ ನಿನಗೆ ಗೊತ್ತಿಲ್ಲ. ಮತ್ತೆ ನಮ್ಮ ದೇಶಕ್ಕೆ ಸಾಂಕ್ರಾಮಿಕ ರೋಗ ತಂದು ಹಾಕಿದವ ನೀನು. ನಮಗೆ ಬೇಸರವಾಗುತ್ತದೆ, ಸಂತೋಷವಾಗುತ್ತದೆ. ಸಂತೋಷ ಯಾಕೆ ಕೇಳು? ನಮ್ಮ ದೇಶಕ್ಕೆ ಬಂದಂತ ಸಾಂಕ್ರಾಮಿಕ ರೋಗ ದೂರವಾಗಿ ಎಷ್ಟೋ ಸಮಯ ಕಳೀತು, ಅದಕ್ಕೆ ಸಂತೋಷ. ಬೇಸರ ಯಾಕೆ ಗೊತ್ತಾ? ಆ ರೋಗ ನೀನು ಹಿಡ್ಕೊಂಡು 5 ವರ್ಷ ಆದ್ರೂ ಇನ್ನೂ ಬಿಡಲಿಲ್ಲ ಅಂತ ಬೇಸರ. ಬಾವ ಮಾನ ಮರ್ಯಾದೆ ತೆಗ್ಬಿಟ್ಟಾಡಿ ಮುಂದೆ. ಯಾರಿಗೆ ಹೇಳಿದ್ದ ಬಾವ? ಮಹಾರಾಜರ ಪಾದವನ್ನು ಕಟ್ಟಿಕೊಂಡ್ರೆ ಕ್ಷಮಾಗುಣ ಉಂಟು. ಇಲ್ಲಂತಂದ್ರೆ ತೋರಿಸುತ್ತೇನೆ.
ಪರಿಶೋಧಿಸುವಂತಹ ಪೌರ್ಣಮಿಯ ಪೂರ್ಣಚಂದ್ರನ ಉಪಾಧಿಯಾಗಿಯೂ ಎಲ್ಲ ಮೋಡದ ಮರೆಯಲ್ಲಿರುವಂತಹ ಮಿಂಚಿನ ಗೊಂಚಲೆನ್ನುವುದು ಭೂಮಿ ಹೆಂಚಿನಲ್ಲಿ ಬಂದು ಸಂಚರಿಸ್ತವೆ ಎನ್ನುವ ಹಾಗೆ ತಲೆ ಮಿಂಚಿನ ಉಪಾಧಿಯಾಗಿ ನಿನ್ನ ಪ್ರವೇಶ ಮಾತ್ರನಲ್ಲಾಗಿ ಬದುಕುವ ಆಸೆ ಭರವಸೆಗಳೆಲ್ಲವೂ ಕರೆಕ್ಟ್ ಕಮರಿ ಹೋಗುವ ಕಾಲಕ್ಕೆ ಆಶಾಚೇತನದ ಉಪಾಧಿಯಾಗಿ ಬಂದವ ನಿನ್ನ ಮುದ್ದಾದ ಮುಖವನ್ನು ಹಿಂದೆಲ್ಲೂ ಕಂಡವನಾನಲ್ಲ. ಯಾರು ನೀನು, ಎಲ್ಲಿಯವನು, ಎಲ್ಲವನ್ನ ಹೇಳ್ತೀಯ. ನನ್ನ ಬದುಕು ಈ ಕ್ಷಣಕ್ಕೆ ಸಾರ್ಥಕವಾಯಿತು ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ. ನಾಡಿನ ದೊರೆ ಸೇವೆಯನ್ನ ಹಾಗೂ ಈ ದೊರೆಯ ಸೇವೆಯನ್ನ ಮಾಡಬೇಕು ಎಂದಾದ್ರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಬೇಕಂತೆ. ಆ ನಿಟ್ಟಿನಲ್ಲಿ ಯೋಚಿಸಿದ್ರೆ ನಾನು ಭಾಗ್ಯವಂತನೇ ಸರಿ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಪ್ರಯತ್ನ ಕಂಡಿರುತ್ತ ಪ್ರವೃತ್ತಿ ಉಳ್ಳವನು ಪ್ರಪಂಚದಲ್ಲಿ ಪ್ರಸಿದ್ಧ ಪುರುಷರಾಗಿ ಪ್ರಾಜ್ಞರ ಪ್ರಶಂಸೆಗೆ ಪಾತ್ರರಾಗ್ತಾನೆ ಎಂಬ ಸತ್ಯವನ್ನು ಅರ್ಥೈಸಿಕೊಂಡವನಾಗಿದ್ದೇನೆ. ಮಾತ್ರವಲ್ಲ, ಕಷ್ಟವಾದಂತ ಕೆಲಸವನ್ನು ಇಷ್ಟಪಟ್ಟು ಮಾಡುವಂತ ಕಾಲಕ್ಕೆ ಭಗವಂತ ಸೃಷ್ಟಿಯಲ್ಲಿ ಮನುಷ್ಯನಿಗೆ ಬಹಳಷ್ಟು ಅವಕಾಶಗಳನ್ನ ಕಲ್ಪಿಸಿರುತ್ತಾನಂತೆ. ಅದನ್ನು ಬದುಕಿನ ಸತ್ಯವಾಗಿ ಕಂಡಿತ್ತು. ಪರರ ಪರಮಾಣು ಗುಣವನ್ನ ಪರ್ವತವೆಂದು ಪರಿಕರಿಸಬಲ್ಲಂತಹ ಪರಿಜ್ಞಾನದ ಪರಿಪಾಠವನ್ನ ನಾನು ಪ್ರಾರಂಭದಲ್ಲೇ ಹೊಂದಿದವನಾದ್ದರಿಂದ ಗುರುಗಳನ್ನ ಕಂಡಾಗ, ಹಿರಿಯವರನ್ನ ಕಂಡಾಗ ಶಿರಬಾಗಿ ನಿಲ್ಲಬಹುದಾದಂತಹ ಹೃದಯ ವೈಶಾಲತೆ ಎನ್ನುವುದು ನನಗೆ ಗುರು ಹಿರಿಯರೆಂದಲೇ ಬಳುವಳಿಯಾಗಿ ಬಂತ ಬರುವುದು. ಪ್ರಭು, ನಾನು ಈ ನಾಡಿನವನಲ್ಲ, ಸಮೀಪದ ಕಳಿಂಗದವನು. ಇತ್ತ ಬರುವಲ್ಲಿ ಉದ್ದೇಶ ದೇವಾಲಯವನ್ನು ಸೇರಿ ದೇವರ ದರ್ಶನವನ್ನು ಪಡೆದು ಇನ್ನೇನು ಮನೆಗೆ ಹೋಗಬೇಕೆಂಬ ನಿರೀಕ್ಷೆಯಿರುತ್ತ ಕಾಲಕ್ಕೆ ಬೊಬ್ಬೆಗಳು ಕೇಳಿಸಿತು. ಎಲ್ಲಿಂದ ಅಂತ ಬಂದು ನೋಡಿದ್ರೆ ನಾಡಿನ ದೊರೆಗಳಾದಂತ ನಿಮ್ಮನ್ನೇ ಕಟ್ಟಿಕೊಂಡು ವೈವಿಧ್ಯಕವನ್ನ ಮಾಡ್ತಾ ಇದ್ರು ಎಂಬಲ್ಲಿಗೆ ನಿಮ್ಮ ತೋಳಬಲ ಕ್ಷೀಣಿಸಿ ಅಂತ ಅರ್ಥ ಅಲ್ಲ. ಬೇಟೆಗಾರನ ಮೋಸದ ಬಲಕ್ಕೆ ಸಿಂಹವು ಬಂದಿಯಾಗಲ್ಪಡ್ತದಂತೆ. ಸಿಂಹ ಕಿಶೋರರಾದ ನಿಮ್ಮ ಸಾಮರ್ಥ್ಯ ಎಂದಿಗೂ ಕುಂದುವುದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮಂತವರ ದರ್ಶನದ ಭಾಗ್ಯ ನನ್ನ ಪಾಲಿಗೆ ಒದಗುತ್ತದಂತಾದ್ರೆ ಕ್ಷೀರಸಾಗರ ವಾಸಿಯಾದಂತ ಮಹಾವಿಷ್ಣುವಿನ ಸೇವೆ ಮಾಡಿದ ಪುಣ್ಯದ ಫಲ ನನ್ನ ಬದುಕಿನ ಕಂಡಂತಾಯಿತು. ಇದಿಷ್ಟು ನನ್ನ ಬದುಕಿನ ಪ್ರವರ. ಹುಡುಗ, ನಿಶೆಯಿಂದ ಬೆಳಗುವಂತ ಶಶಿಯೇ ಶಿಶುವಾಗಿ ರಸೆಯಲ್ಲಿ ಕಂಗೊಳಿಸಿ ಎನ್ನುವ ಹಾಗೆ ಅತುಳ ವಿಕ್ರಮದಿಂದಲೇ ಪ್ರವೇಶವನ್ನ ಗೈದು ಉಳುಹಿಟ್ಟು ಕೇವಲ ನನ್ನ ಓರ್ವನ ಉಸಿರನ್ನಲ್ಲ, ಸಮಸ್ತ ಕಲ್ಯಾಣಗಿರಿಯ ಪ್ರಜಾಕೋಟಿಯ ಉಸಿರನ್ನೇ ಉಳುಹಿದವ ನೀತಿಯ ಕೃತೇಚ ಪ್ರತಿಕರ್ತವ್ಯಂ ಯೇಷ ಧರ್ಮ ಸನಾತನ. ಮಾಡಿದಂತ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಮಾಡುವುದು ಸನಾತನ ಧರ್ಮ. ಅದೇ ನೆಲೆಯಲ್ಲಿ ಬೆಳೆದು ಬಂದವರು ನಾವಿದ್ದೇವೆ. ಪ್ರಾಣವನ್ನ ಉಳುಹಿ ಮಹದುಪಕಾರವನ್ನ ಮಾಡಿದಂತ ನಿನಗೆ ಪ್ರತಿಯಾಗಿ ಉತ್ತಮವಾದಂತಹ ಸ್ಥಾನಮಾನವನ್ನ ನಾನು ಕೊಡ್ತೇನೆ. ಬೇಡ ಪ್ರಭು, ನೀವೇನನ್ನು ಕೊಡ್ತೀನಿ ಎಂಬ ಕಾರಣಕ್ಕಾಗಿ ನಾನು ಸಹಾಯ ಮಾಡಿದ್ದಲ್ಲ. ನಾವೆಲ್ಲ ಮನುಷ್ಯರಿದ್ದೇವೆ, ಮಾನವ ಜನ್ಮವನ್ನು ಚೆನ್ನಾಗಿ ಅರ್ಥೈಸಿಕೊಂಡವರಿದ್ದೇವೆ. ಬಲ್ಲವರಾಡಿದ ಮಾತನ್ನು ನೆನಪಿ ಬರ್ತದೆ.
ಮಾನವ ಜನ್ಮವುದು ಶ್ರೇಷ್ಠವಾದದ್ದು, ಇದನ್ನ ಹಾಳು ಮಾಡಿದಿರು ಹುಚ್ಚಪ್ಪಗಳೆಂಬ ಹಾಗೆ ಹಾ. ಭಗವಂತ ನಮಗೆ ಮಾನವ ಜನ್ಮವನ್ನು ಕೊಟ್ಟವನಿದ್ದಾನೆ, ತೋಳಿನಲ್ಲಿ ವಿಶೇಷವಾದ ಬಲವನ್ನು ಕೊಟ್ಟವನಿದ್ದಾನೆ. ಅದು ಯಾಕೆ ಸತ್ಪಾತ್ರರಲ್ಲಿ ಆ ರೀತಿಯಾದ ವ್ಯವಹಾರವನ್ನು ಆ ರೀತಿಯಾದ ಸಾಮರ್ಥ್ಯವನ್ನು ಕೊಟ್ಟವು ಅಂತ ಆದ್ರೆ ಅದಕ್ಕೆ ಸದ್ಬಳಕೆ ಆಗ್ತದೆ ಎಂಬ ಕಾರಣಕ್ಕೆ ಬೇಕಾಗಿ ಆರ್ತತ್ರಾಣ ಪ್ರಾಯಣರಾದವನ ಪ್ರತಿಯೊಬ್ಬ ಆಗಬೇಕೆನ್ನುವ ಹಾಗೆ ಆರ್ತನ ಪ್ರಾರ್ಥನೆ ಕೇಳಿದಾಗ ಅದಕ್ಕೆ ಸ್ಫೂರ್ತಿ ನೀಡುವಂತ ಸ್ಫೂರ್ತಿದಾಯಕರು ಒಬ್ಬ ವ್ಯಕ್ತಿ ಆಗಿದ್ದಾನಂತ ಆದ್ರೆ ಅವನ ತೋಳಿನಲ್ಲಿ ಭಗವಂತ ಬಲವನ್ನು ಇಟ್ಟದಕ್ಕೆ ಸಾರ್ಥಕ, ನಮಗೆ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟದಕ್ಕೆ ಪೂರಕ ಎಂಬ ಹಾಗೆ ಭಾವಿಸಬೇಕು. ಇನ್ನೊಂದು ಮಾತನ್ನು ಹೇಳಿದ್ರಿ, ನಾವೆಲ್ಲ ಸನಾತನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರಿದ್ದೇವೆ ಎಂಬ ಹಾಗೆ. ಕೇವಲ ನಾವು ಮಾತ್ರವಲ್ಲ ಪ್ರಭು, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಬದುಕು, ನಮ್ಮ ಪರಂಪರೆ, ನಮ್ಮ ಪುರಾಣ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಉಸಿರು, ಇದೆಲ್ಲವೂ ನಿಂತದಲ್ಲಿ ಕೇಳಿದ್ರೆ ಸನಾತನ ಸಂಸ್ಕೃತಿಯ ಆಧಾರದ ಮೇರೆಗೆ ಖಂಡಿತವಾಗಿ ಸನಾತನ ಸಂಸ್ಕೃತಿಗೆ ಧಕ್ಕೆ ತರುವಂತ ಕೆಲಸವನ್ನು ಒಬ್ಬಾತ ಮಾಡುವುದಕ್ಕೆ ಮನ ಮಾಡ್ತಾರೆ ಅಂತ ಆದ್ರೆ ಅಂತವರ ತಲೆ ಮೆಟ್ಟುವುದಕ್ಕೆ ಬೇಕಾಗಿ ನಮ್ಮ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ನಮ್ಮಂತ ವೀರಯೋಧರು ಹುಟ್ಟಿಕೊಂಡಿರ್ತಾರೆ ಎಂಬುದಕ್ಕೆ ಬೇರೆ ಉದಾಹರಣೆಗಳು ಬೇಡ, ನಡೆದು ಹೋದಂತ ಒಂದು ಪ್ರಕರಣವೇ ಸಾಕು. ಮನುಕುಲದ ಮಹೋನ್ನತವಾದಂತಹ ಧರ್ಮ ಯಾವುದು ಕೇಳಿದ್ರೆ ಪರರಿಗೆ ಸಹಾಯವನ್ನು ಮಾಡುವುದು. ಅದೇ ನಿನ್ನ ಉಸಿರು ಎನ್ನುವ ಹಾಗೆ ಭಾವಿಸಿದವ. ನಿನ್ನ ಮುತ್ತಾದ ಹೆಸರು ಹೇಗೆ? ನಿರಂಜನ. ನಿರಂಜನ ಬರೇ ನಿರಂಜನ ಅಲ್ಲ, ನನ್ನ ಮನವನ್ನ ರಂಜಿಸಿದ ನಿರಂಜನ ನೀಡ್ತೀಯ. ಒಬ್ಬ ವ್ಯಕ್ತಿ ಆಯಾ ಆಕಾರ ನಡೆ ನುಡಿಯನ್ನು ನೋಡುವಾಗ ಅವನ ವ್ಯಕ್ತಿತ್ವ ಎಂತಹದ್ದು ಏನು ಗೊತ್ತಾಗ್ತಂತೆ. ಸ್ವಗ್ರಹೇ ಪೂಜ್ಯತೆ ಮುಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವರಾಜ್ಯೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವ ಹಾಗೆ ಮೂರ್ಖನಾದವರಿಗೆ ಅವನ ಮನೆಯಲ್ಲಿ ಮಾತ್ರ ಮನ್ನಣೆಯಂತೆ, ಗ್ರಾಮದ ಅಧಿಕಾರಿ ಆದವನಿಗೆ ಸ್ವಗ್ರಾಮದಲ್ಲಿ ಮಾತ್ರ ಗೌರವಂತೆ, ಒಬ್ಬ ರಾಜನಾದವನಿಗೆ ಅವನ ರಾಜ್ಯದಲ್ಲಿ ಮಾತ್ರ ರಾಜ ಮರ್ಯಾದೆ. ಅದೇ ವಿದ್ಯಾವಂತ ನೆನೆಸ್ಕೊಂಡವನಿಗೆ ಜಗದಗಲವು ಕೀರ್ತಿ ಗೌರವ ಮನ್ನಣೆ ಎನ್ನುವುದು ಸದಾ ಕಾಲ ದೊರೆಯುತ್ತದೆ. ವಿದ್ಯೆ ಹೇಳಿದ್ರೆ ಕೇವಲ ಪಠ್ಯದಲ್ಲಿ ಇರುವುದನ್ನು ಕಂಠಪಾಠ ಮಾಡಿ ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸುವುದು ವಿದ್ಯೆ ಅಂತ ಆಗುದಿಲ್ಲ, ಅದು ಸ್ಪರ್ಧೆ ಅಂತ ಆಗ್ತದೆ. ಬದುಕಿನ ಪಥದಲ್ಲಿ ಆರ್ಜಿಸಿದ ವಿದ್ಯೆಯನ್ನು ಸದ್ವಿನಿಯೋಗ ಮಾಡುವವರೇ ವಿದ್ಯಾವಂತ. ನಿನ್ನನ್ನು ನೋಡಿದ್ರೆ ಗುರುಮಟ್ಟದ ವಿದ್ಯಾಭ್ಯಾಸವನ್ನು ಎಷ್ಟು ಮಾಡಿದೆಯೋ ಗೊತ್ತಿಲ್ಲ, ಬಹಳ ಕಡಿಮೆ. ಹೌದಾ? ಜೀವನ ಎನ್ನುವಂತಹ ಪಾಠಶಾಲೆಯಲ್ಲಿ ಅನುಭವವೇತ್ಯವಾದಂತ ವಿದ್ಯೆಯನ್ನು ಆರ್ಜಿಸಿ ಉತ್ತೀರ್ಣನಾದವೆಂದು ಸಂಶಯವಿಲ್ಲ. ಪ್ರತ್ಯುಪಕಾರವಾಗಿ ಏನು ಬೇಡ ಹೇಳ್ತಿದ್ದಾದ್ರೆ ಅದು ನಿನ್ನ ಹೃದಯ ವೈಶಾಲ್ಯ ತಿನ್ನುವಾಗಿ ಭಾವಿಸ್ತೇನೆ. ಸರಿ, ಜೀವನ ಚೈತ್ರ ಯಾತ್ರೆಯಲ್ಲಿ ಯಾವುದೇ ತರ ಅಂತ ಸಲಹೆ ಸಹಕಾರ ಬೇಕು ಅಂತಾದ್ರೆ ಕಲ್ಯಾಣಗಿರಿ ಮುಕ್ತವಾಗಿ